ಈಗ 90ನೇ ವರ್ಷದ ಸಂಭ್ರಮದಲ್ಲಿದ್ದಿದ್ದವರು ಸದೇಹವಾಗಿದ್ದಿದ್ರು. ಅಕಸ್ಮಾತ್ ಏನಾದರೂ ಅವರೀಗ ನಿಮ್ಮ ಜೊತೆಯಲ್ಲಿ ಕೂತ್ಕೊಂಡು ಮಾತನಾಡ್ತಿದ್ರೆ ಯಾವ ಪ್ರಮುಖವಾದಂಥ ಇವತ್ತಿನ ವಿಚಾರವನ್ನು ಇಟ್ಟುಕೊಂಡು ಈಗ ಆ ಕಾರ್ಯಕ್ರಮದ ಬಗ್ಗೆ ಇರ್ಬೋದು ಅಥವಾ ನಿಮ್ಮಲ್ಲಾದಂಥ ಬೆಳವಣಿಗೆ, ಬದಲಾವಣೆ ಅಥವಾ ತಟಸ್ಥತೆ ಯಾವುದೇ ವಿಚಾರ ಇರ್ಬೋದು, ಒಂದು 2-3 ಸಂಗತಿಯನ್ನು ನೀವೇನಾದರೂ ಅವ್ರಿಗೆ ಹೇಳಬೇಕಂದಿದ್ರೆ ಏನು ಹೇಳ್ತಿದ್ರಿ? ಈಗ ಏನು ಮಾತನಾಡ್ತಿದ್ರಿ? ನೋಡಿ, ನನಗೆ ಮತ್ತು ನನ್ನ ಅಪ್ಪನಿಗೆ ಒಂದು 30 ವರ್ಷಗಳ ಈ ಅವಧಿಯಲ್ಲಿ ನಾನು ಗುರುಗಳ ಹತ್ರ ಹೋದ್ಮೇಲೆ ಒಂದು ದೊಡ್ಡ ಗೆರೆ ಅಥವಾ ಕಂದಕ ನಿರ್ಮಾಣ ಆಯಿತು. ಏನು ಅಂತಂದರೆ, ಅವರ ಉಪನ್ಯಾಸದ ಅವಧಿಯೆಲ್ಲ ಮಧ್ವ ಮತಕ್ಕೆ ಸಂಬಂಧಪಟ್ಟ ಮಾಧ್ವ ವಲಯದ ಶಿಷ್ಯ ಸಮೂಹದಲ್ಲಿ ಹೆಚ್ಚು ಬೆರೀತಿದ್ರು ನಮ್ಮ ಅಪ್ಪ. ನಾನು ಅದಕ್ಕೆ ಪೂರ್ವದಲ್ಲಿ ಹೇಳಿದ್ದೆಲ್ಲ ನಾನು ನೋಡಿದ್ದು ಇಸ್ಲಾಂ, ಕ್ರಿಶ್ಚಿಯನು, ಸಕಲ ಜಾತಿಯ ವಿಶೇಷ ವಿಷಯಗಳನ್ನು ನಾನು ಮಾತಾಡಿದ ಅಪ್ಪನನ್ನು ನಾನು ನೋಡಿದ್ದು. ಆ ನಂತರ ಅವರು ಅಂದರೆ ಏನಾಗುತ್ತೆ, ಬರ್ತಾ ಒಬ್ಬ ವ್ಯಕ್ತಿಯನ್ನು ನೀವು ನಮ್ಮವರು ಹೇಳುವಂತಹ ಒಂದು ಗುಂಪು ಉಂಟಾಗುತ್ತೆ. ಅಂಥ ಗುಂಪಿಗೆ ಬಲಿಯಾದರು ಅಂತ ನನಗೊಂದು ಒಳಗೆ ಅನ್ನಿಸ್ತಿತ್ತು. ಅವರು ಅದನ್ನು ನಾನು ಮತ್ತು ಅವರು ಭೇಟಿಯಾದಾಗೆಲ್ಲ ನಾನು ಆ ಅಸಮಾಧಾನವನ್ನು ಅವ್ರಿಗೆ ಹೇಳ್ತಿದ್ದೆ. ಅಪ್ಪ, ಮೊದಲಿನ ಅಪ್ಪ ಅಲ್ಲ ನೀವು ಬದಲಾಗಿದ್ದೀರಿ. ನಾನೇನು ಬದಲಾಗಿದ್ದೇನೆ ಮಗಳೇ, ನಾನು ಹಾಗೇ ಇದ್ದೇನೆ. ಇಲ್ಲಪ್ಪ, ನೀವು ಈ ವಲಯಕ್ಕೆ ಮಾತಾಡೋದು ಅಂತ ಮಾಡಬಾರ್ದು. ಮುಂಚೆ ನಿಮ್ಮ ವಲಯವನ್ನು ನೋಡಿದ್ದೇನೆ, ಕೇಳುಗರ ವಲಯ, ಈಗ ಹಾಗಿಲ್ಲ, ಈ ಭೇದ ಹೇಳ್ತಿದ್ದೆ. ಆಗ ಅಷ್ಟೇ ಹಗುರಾಗಿ ನಗ್ತಿದ್ರು ಅಪ್ಪ. ನಾನು ಯಾರನ್ನೂ ಬಿಟ್ಟಿಲ್ಲ. ನನ್ನ ಹತ್ರ ಬರುವವರು ತಾವಾಗಿ ಇವರೇ ಬಂದು ಕೂತ್ಕೊಂಡು ಇದನ್ನೇ ಹೇಳಿ ಅಂದದ್ರಿಂದ ಅವರಿಗೆ ಬೇಕಾದ್ದು ಹೇಳ್ತಿದ್ದೇನೆ. ನನ್ನ ಹತ್ರ ಈಗಲೂ ಕೂಡ ಇನ್ಯಾರೋ ಬಂದು ಇದನ್ನು ಹೇಳಿ ಅಂದರೆ ನಾನು ಹೇಳಲಿಕ್ಕೆ ಸಿದ್ಧ. ನನಗೆ ಯಾವುದೇ ಭೇದಗಳಿಲ್ಲ ಮಗಳೇ ಅಂತಿದ್ರು. ಇದು ನೀವು ಸಮಾಧಾನ ಮಾಡೋದಪ್ಪ, ನೀವು ಈ ವಲಯದ ಜೊತೆ ಖುಷಿಲಿದ್ದೀರಿ ಅಂತ ನಾನು ಅಟ್ಯಾಕ್ ಮಾಡ್ತಿದ್ದೆ. ಮತ್ತು ನಮಗೆ ಅಂಥ ಸ್ವಾತಂತ್ರ್ಯ ಕೊಡ್ತಿದ್ರು ಅಪ್ಪ, ಏನು ಪ್ರಶ್ನೆ ಕೂಡ ಕೇಳ್ಬೋದು. ಆಗ ನಮ್ಮ ಅಪ್ಪ ಹೇಳ್ತಿದ್ರು, ನಿನಗೆ ಹಾಗೆ ಅನ್ನಿಸ್ತಿದ್ರೆ ಅದು ಸತ್ಯ ಅಂತ ಅಂದ್ಕೊ. ನನಗೆ ಗೊತ್ತು, ನಾನು ಅಮೆರಿಕಕ್ಕೆ ಹೋಗ್ತೀನಿ, ಅಲ್ಲಿ ಎಂತೆಂಥವರೋ ಬರ್ತಾರೆ, ಅವ್ರಿಗೂ ಉತ್ತರಿಸಿದ್ದೀನಿ. ಇನ್ಯಾರೋ ನನ್ನಲ್ಲಿ ಬೆಂಗಳೂರಿನಲ್ಲಿ ಬಂದಾಗ ನೀನು ನೋಡುವಂತಹ ಒಂದು ಗುಂಪು ಬರುತ್ತೆ, ಅವ್ರಿಗೆ ಬೇಕಾದ್ದು ಉತ್ತರ ಕೊಡ್ತೀನಿ. ಮತ್ತೆಲ್ಲೋ ಹೋದಾಗ ನೀನು ನೋಡಿಲ್ಲದ ಜಾಗಗಳಲ್ಲಿ ಬೇರೆ ಬೇರೆ ಥರದ ಜನಾಂಗ ನನ್ನ ಹತ್ರ ಬಂದು ಪ್ರಶ್ನೋತ್ತರಗಳನ್ನು ಮಾಡುತ್ತೆ, ಕೂತು ಭಾಷಣ ಕೇಳುತ್ತೆ. ಎಷ್ಟೋ ಜನ ಟಚ್ ಹೇಲ್ ಮಾಡ್ಕೊಂಡವ್ರು ಯಾವುದೋ ಜಾತಿಯವರು ಇದ್ದಾರೆ. ನಾನು ಎಲ್ಲರಿಗೂ ಸ್ಪಂದಿಸಿದ್ದೇನೆ ಮಗಳೇ, ನಂದೇನು ವ್ಯತ್ಯಾಸ ಇಲ್ಲ. ಹೀಗೊಂದು ಚರ್ಚೆ ನಡೀತಿತ್ತು. ಇದು ಬಿಟ್ಟರೆ ಈಗ ಅವ್ರ ಕಾಲಾನಂತರದಲ್ಲಿ ನನಗೆ ನಾನು ಅವರ ಆಬ್ಸೆನ್ಸ್ ಫೀಲ್ ಮಾಡೋದು ಎಲ್ಲಿ ಅಂದರೆ, ನಾನು ಆ ಪೂರ್ವದಲ್ಲಿ ಅವರನ್ನು ಪ್ರಶ್ನೆ ಕೇಳಿದ್ನಲ್ಲ, ಆ ಹೊತ್ತಿಗೆ ಅವರ ಶಾಸ್ತ್ರೀಯ ನಡೆಯ ಯಾವ ಓದನ್ನು ನಾನು ಮಾಡಿರಲಿಲ್ಲ. ಭಗವದ್ಗೀತೆ ಇರ್ಬೋದು, ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಉಪನಿಷತ್ ಅಲ್ಪ ಸ್ವಲ್ಪ ಪಾಠಗಳನ್ನು ನನ್ನ ಗುರುಗಳು ಮಾಡಿದರು. ವೇದವನ್ನು ನಾನಾಗಿ ಓದ್ತಾ ಇರುವಂತಹ ಸ್ವಲ್ಪ ಭಾಗ ಕೂಡ ಆಗ ಮಾಡಿರಲಿಲ್ಲ. ಈ ಪುರಾಣಗಳನ್ನು, ಈಗ ಒಂದು 8-10 ಪುರಾಣಗಳನ್ನು ನಾನು ಸ್ವಾಧ್ಯಾಯದಿಂದ ನಾನೇ ಓದ್ತಾ ಇದ್ದೆ, ನನಗೆ ಅರ್ಥ ಮಾಡ್ಕೋತಾ. ಇದು ಯಾವುದೂ ಮಾಡದೆ ನಾನು ಅವರ ಜೊತೆಗಿದ್ದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.